ವೀಕ್ಷಕರೇ, ಕಾವೇರಿ ಗರ್ಜನೆ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್. ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿಯ ಆ ಒಂದು ತಾಲೂಕಿನಲ್ಲಿ ಒಂದು ಕಾರಟಗಿ ಮತ್ತು ಕನಕಗಿರಿ ಮತ್ತು ಗಂಗಾವತಿಯ ಹಳೆ ಸರ್ಕಿಟ್ ಹೌಸ್, ಈ ಮೂರು ಪ್ರವಾಸಿ ಮಂದಿರಗಳಲ್ಲಿ ಕೆಲಸ ಮಾಡ್ತಿರುವಂತಹ ಹೊರಗುತ್ತಿಗೆ ನೌಕರರು ಮಂಗಳವಾರದಿಂದ ನಿರಂತರವಾಗಿ ಬೀಗಗಳನ್ನ ಜಡಿದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಕಾರಣ ಇಷ್ಟೇ, ಕಳೆದ 20 ತಿಂಗಳಿನಿಂದ ಇವ್ರಿಗೆ ಸಂಬಳಗಳನ್ನ ಕೊಡ್ತಾ ಇಲ್ಲ. ಇವ್ರಿಗೆ ಏನು ಈಗಾಗಲೇ ಪ್ರತಿ ತಿಂಗಳು ಹಿಂದೆ 8,000 ಕೊಡ್ತಾಯಿದ್ರು. ಅದು EF ESI ಅದು ಇದು ಅಂತೇಳಿ ಕಟ್ಟಾಗಿ ಕೊಡ್ತಾಯಿದ್ದಂಥ ಹಣ ಬರೋಬ್ಬರಿ 20 ತಿಂಗಳು ಇವ್ರಿಗೆ ಸಂಬಳನೇ ಕೊಡ್ದಂಗೆ ನಿಲ್ಲಿಸ್ಬಿಟ್ರೆ ಪಾಪ ಅವ್ರ ಹೆಂಡತಿ ಮಕ್ಕಳು ಜೀವನ, ಅವ್ರ ಮಕ್ಕಳು ವಿದ್ಯಾಭ್ಯಾಸ, ಆಗು ಹೋಗುಗಳು, ಇದನ್ನೆಲ್ಲ ಯಾರು ಕೊಡಬೇಕು? ಈಗಾಗಲೇ ಸ್ಥಳೀಯ ಶಾಸಕರಾದಂಥ ಜನಾರ್ದನ ರೆಡ್ಡಿ ಅವರಿಗೆ ಇವರು ತಮ್ಮ ಅಹವಾಲುಗಳನ್ನು ಮನವಿ ಮೂಲಕ ಕೊಟ್ಟಿದ್ದಾರೆ. ಕಳೆದ ಬಾರಿ ಅದೇ ಕೊಪ್ಪಳ ಜಿಲ್ಲೆಯಲ್ಲಿ ಏನು ಉಸ್ತುವಾರಿ ಸಚಿವರಾಗಿದ್ದಾರೆ ಶಿವರಾಜ್ ತಂಗಡಗಿಯವರು ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಅನ್ನೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇವರು ತಮ್ಮ ನೋವುಗಳನ್ನ ಹೇಳ್ಕೊಳ್ತಾರೆ. ಮನವಿ ಮೂಲಕ ಲೋಕಾಯುಕ್ತಕ್ಕೂ ಕೂಡ ಮನವಿ ಮಾಡ್ತಾರೆ. ಅಲ್ಲಿ ಏನು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇದ್ದಾರೆ ಗಂಗಾವತಿ ಡಿವಿಷನು, ಅವರು ಮತ್ತು ಹಿರಿಯ ಅಧಿಕಾರಿಗಳು ಕಾರ್ಯಪಾಲಕ ಅಭಿಯಂತರ ಹೇಮಂತರಾಜ್, ಇವರಿಗೆ ಪದೇ ಪದೇ ಕೂಡ ಇವರು ಮನವಿಯನ್ನು ಮಾಡಿದ್ರು ಕೂಡ 20 ತಿಂಗಳ ಕಾಲ ಇವರಿಗೆ ಸಂಬಳ ಕೊಡ್ತಾನೆ ಇವತ್ತಿನವರೆಗೂ ಹಾಗೆ ದಿವ್ಯ ಮೌನ ವಹಿಸ್ತಾರೆ. ಅಲ್ಲ ರೀ, ಅಲ್ಲಿ ಒಂದು ಪ್ರವಾಸಿ ಮಂದಿರ ಅಂದಾಗ ನ್ಯಾಯಮೂರ್ತಿಗಳ ಸಮೇತ ತಹಸೀಲ್ದಾರು ಮತ್ತು MLA MP ಗಳು, ಮಂತ್ರಿಗಳು ಮತ್ತು ಅಂಗವೈಕಲ್ಯಕ್ಕೊಳಗಾದವರು, ಹಿರಿಯ ನಾಗರಿಕರು, ಪತ್ರಕರ್ತರು ಎಲ್ಲರೂ ಕೂಡ ಬಂದು ಹೋಗ್ತಾರೆ. ಇಲ್ಲಿ ಒಂದೊಂದು ಪ್ರವಾಸಿ ಮಂದಿರದಲ್ಲಿ 2 ಜನ 3 ಜನ ಈ ಥರ ಶಿಫ್ಟ್ ವೇಸಲ್ಲಿ ಪಾಪ ಕೆಲಸ ಮಾಡ್ತಾರೆ. ಅಲ್ಲಿ ಬಂದು ಒಂದಿನ ತಂಗಿ ಹೋದ ನಂತರ ಅಲ್ಲಿ ಬಾತ್ರೂಮಲ್ಲಿ ಸರಿಯಾಗಿ ನೀರು ಹಾಕಿರ್ತಾರೋ ಬಿಟ್ಟಿರ್ತಾರೋ, ಒಂದು ಸ್ವಚ್ಛತೆ ಮಾಡಿರ್ತಾರೋ ಇಲ್ವೋ, ಪ್ರತಿಯೊಂದನ್ನು ಪಾಪ ಕಸ ಗುಡಿಸಿ ನೆಲ ಒರೆಸಿ ಹಾಸಿಗೆ ದಿಂಬು ರೆಡಿ ಮಾಡುತ್ತವಿಂದ ಬಾತ್ರೂಮ್ ತೊಳೆ ಹತ್ರವಿಂದ ಪಾಪ ಇವರೇ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಪಾಪ ಇವ್ರಿಗೆ 20 ತಿಂಗಳು ಸಂಬಳ ಕೊಡದೆ ಇವ್ರಿಗೆ ಆಟ ಆಡಿಸ್ತಾರೆ ಅಂದರೆ ಏನಿದ್ರು ಕತೆ? ಸರ್ಕಾರ ಏನು ಬಿಡುಗಡೆ ಮಾಡ್ತಾ ಇಲ್ವಾ? ಅಥವಾ ಏನಾದರೂ ಅಲ್ಲಿರುವಂಥ ಹಿರಿಯ ಅಧಿಕಾರಿಗಳೇನಾರ ಈ ವಿಚಾರದಲ್ಲಿ ಡಬಲ್ ಗೇಮ್ ಮಾಡ್ತಾ ಇದ್ದಾರಾ? ಅಲ್ಲ ರೀ, ಪಾಪ ಈಗಾಗಲೇ ಪಾಪ ಅವರು ನಮ್ಮ ಚಾನಲ್ ಜೊತೆಗೆ ಹೇಳ್ಕೊಳ್ತಾರೆ ಅವ್ರು ನೋನ, ಸರ್ ನಮ್ಮ ಹೆಂಡತಿದಿರು ತಾಳಿ ಹಡ ಇಟ್ಬಿಟ್ಟು ನಾವು ಬಿಡ್ಸ್ಕೊಳಕ್ಕಾಗಿಲ್ಲ ಸರ್, ಮಕ್ಕಳು ವಿದ್ಯಾಭ್ಯಾಸ ನೋಡಬೇಕು, ಆರೋಗ್ಯ ನೋಡಬೇಕು, ಎಲ್ಲ ತಂದು ಹಾಕಬೇಕು, ಬಿಡಬೇಕು. ಇವರು ಈ ಥರ ಮಾಡೋದು ನಾವು ಹೇಗೆ ಜೀವನ ಮಾಡೋದು? ಮೊದಲೇ ಬಡವರು. IBಗಳಲ್ಲಿ ಯಾರು ಬಂದು ಕೆಲಸಕ್ಕೆ ಇದು ಮಾಡ್ತಾ ಇದ್ದಾರೆ? ಪರ್ಮನೆಂಟ್ ವರ್ಕಾ? ಸರ್ಕಾರಿ ಕೆಲಸನ? ಏನಿಲ್ಲ, ಹೊರ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರುವಂಥ ಕೆಲಸಗಾರರು ಅವರು. ಅದರಲ್ಲೂ ಪರಿಶಿಷ್ಟ ವರ್ಗದವರೇ ಜಾಸ್ತಿ ಅಲ್ಲಿ ಕೆಲಸ ಮಾಡ್ತಿರುವಂಥವ್ರು. ಅಹಿಂದ ಹೆಸರು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದೇನು ರೀ ಪಾಪ 20 ತಿಂಗಳು ಸಂಬಳ ಕೊಡ್ದೇ ಅವ್ರಿಗೆ ಹೊಟ್ಟೆ ಉರ್ಸ್ಕೊಂಡು ಇದು ಮಾಡುವಂಥದ್ದು, ಇದು ಅಲ್ಪಸಂಖ್ಯಾತರ ಹಿತ ಕಾಯುವಂಥದ್ದ? ಅಲ್ಲಿ ಇವತ್ತು ಉದ್ಭವ ಆಗಿರುವಂಥ ಒಂದು ಪರಿಸ್ಥಿತಿ ಏನಿದೆ, ಆ ತೊಂದರೆಯನ್ನು ನಿವಾರಣೆ ಮಾಡೋ ನಿಟ್ಟಲ್ಲಿ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದರೆ ಪಾಪ ಆ ನೌಕರರ ಸ್ಥಿತಿಗತಿಗಳೇನಾಗಬೇಕು, ಅವ್ರ ಜೀವನ ಬದುಕು ಗೊತ್ತು ಗುರಿ ಇಲ್ದೇ ಎಲ್ಲೋ ಒಂದು ಕಡೆ ಹೀನಾಯ ಪರಿಸ್ಥಿತಿಲಿ ಇದಾಗಬೇಕಾ? ದಯವಿಟ್ಟು ಇವತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿಯವರು ಕೂಡಲೇ ಈ ವಿಚಾರದಲ್ಲಿ ಮಧ್ಯ ತಲೆ ಹಾಕಬೇಕಾಗುತ್ತೆ. ತಲೆ ಹಾಕಿ ಏನಿದೆ ಅವ್ರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವಂಥ ಕೆಲಸಕ್ಕೆ ಮೊದಲು ಮುಂದಾಗಲಿ. ಸರ್ಕಾರದಿಂದ ಏನಾರು ಹಣ ಬಿಡುಗಡೆ ಆಗಿದೆಯಾ? ಇಲ್ಲೇನಾರು ಇಂಜಿನಿಯರ್ಗಳೇನಾರು ಬೇಕು ಅಂತಲೇ ಅವ್ರು ತಿಂದ್ಕೊಂಡ್ಬಿಟ್ಟು ಅವ್ರ ಹೊಟ್ಟೆಗೆ
ಬಟ್ಟೆ ಕಟ್ಕೊಂಡ್ಬಿಟ್ಟು ಪಾಪ ಈ ಬಡ ನೌಕರರಿಗೆ ಹೊಟ್ಟೆ ಉರ್ಸೋದಕ್ಕೆ ಏನಾದ್ರು ಈ ಕೆಲಸ ಮಾಡ್ತಾ ಇದ್ದಾರಾ? ದಯಮಾಡಿ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಕೂಡಲೇ ಈ ವಿಚಾರದಲ್ಲಿ ತಾವು ತುಂಬ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ನ್ಯಾಯವನ್ನು ಕೊಡಿಸ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನೋಡೋಣ, ಈಗ ಬನ್ನಿ ಅವರ ಸಮಸ್ಯೆಗಳು ಏನಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತೀನಿ. 20 ತಿಂಗಳ ವೇತನ ಬೇಕೇ ಬೇಕು. ಇಲ್ಲ, ನಮ್ಮ ಕುಟುಂಬದ ನಿರ್ವಹಣೆ ಸಾಧ್ಯವಾಗ್ತಾ ಇಲ್ಲ. ಸತೀಶ್ ಜಾರಕಿಹೊಳಿಯವರಿಗೆ ನಾವು ಬಯಸುವುದು ಒಂದೇ, ನಮಗೆ ನ್ಯಾಯ ಒದಗಿಸಿಕೊಡಬೇಕು ಒಂದೇ. ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಕೊಡಲೇಬೇಕು. 20 ತಿಂಗಳ ವೇತನ ಕೊಡಲೇಬೇಕು. ಕನಿಷ್ಠ ವೇತನ ಪ್ರಕಾರ ಕೊಡಲೇಬೇಕು. ಬೇಕೇ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. 20 ತಿಂಗಳ ಪಗಾರ ಬೇಕೇ ಬೇಕು. ನಾವು ಇಲ್ಲಿ ಸೇರಿರ್ತಕ್ಕಂಥ ಕಾರ್ಮಿಕರು ಕನಕಗಿರಿ, ಕಾರಟಗಿ, ಗಂಗಾವತಿ ಪ್ರವಾಸಿ ಮಂದಿರದ ಕಾರ್ಮಿಕರು ನಮಗೆ 20 ತಿಂಗಳಿಂದ ವೇತನ ಕೊಡ್ತಾ ಇಲ್ಲ PWD ಇಲಾಖೆಯವರು. ನಮ್ಮನ್ನು ಅಧಿಕಾರಿಗಳಾಗಲಿ ಪ್ರತಿನಿಧಿಗಳಾಗಲಿ ಯಾರೇ ಬಂದರೂ ಅವ್ರನ್ನ ಸೇವೆ ಮಾಡಿ ಬಾತ್ರೂಮ್ ತೊಳೆದು ಅವರು ಊಟ ಮಾಡೋ ತಟ್ಟೆ ಇನ್ನೊಂದು ಮುನ್ನೊಂದು ಎಲ್ಲವನ್ನು ಅವರು ಸೇವೆ ಮಾಡ್ತಾನೇ ಬಂದಿದ್ದೀವಿ ನಾವು 20 ವರ್ಷದಿಂದ. ಇಲ್ಲಿವರೆಗೂ 20 ತಿಂಗಳಿಂದ ನಮಗೆ ವೇತನ ಕೊಡ್ತಾ ಇಲ್ಲ. ಯಾವ ಉದ್ದೇಶಕ್ಕಾಗಿ ಈ ರೀತಿ ನಮ್ಮನ್ನು ದೌರ್ಜನ್ಯದಿಂದ ದುಡಿಸಿಕೊಳ್ಳುತ್ತಿದ್ದಾರೆ ಅಧಿಕಾರಿಗಳು, PWD ಅಧಿಕಾರಿಗಳು. ಅದಕ್ಕಾಗಿ ನಾವು ನಿನ್ನೆಯಿಂದ ಎಲ್ಲ ಪ್ರವಾಸಿ ಮಂದಿಗಳು ಗಂಗಾವತಿ ತಾಲೂಕಿನ ಅಧೀನದಲ್ಲಿ ಬರ್ತಕ್ಕಂಥ ಉಪವಿಭಾಗದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರವಾಸಿ ಮಂದಿರಗಳನ್ನು ಬಂದ್ ಮಾಡಿ ನಾವು ನಮ್ಮ ಮನೆಯಲ್ಲಿ ನಾವು ಕುಂತಿದ್ದೇವೆ. ಇದಕ್ಕೆ ಯಾರು ಹೊಣೆ? ನಮ್ಮ ಜೀವನ ನಿರ್ವಹಣೆ, ನಮ್ಮ ಕುಟುಂಬ ನಿರ್ವಹಣೆಗೆ ಜವಾಬ್ದಾರರು ಯಾರು? 20 ತಿಂಗಳಿಂದ ನಮ್ಮ ವೇತನ ಕೊಟ್ಟಿಲ್ಲ. ಇದಕ್ಕೆ ಅಧಿಕಾರಿಗಳು ಹೊಣೆನಾ? ಸರ್ಕಾರ ಹೊಣೆನಾ? ಯಾರು ಇದಕ್ಕೆ ಹೊಣೆ? ನಾವು ಅಧಿಕಾರಿಗಳು ಬರಲಿ, ಜನಪ್ರತಿನಿಧಿಗಳು ಬರಲಿ, ಇನ್ನೊಬ್ಬರು ಬರಲಿ, ಮುನ್ನೊಬ್ಬರು ಬರಲಿ, ನಾವು ಪ್ರತಿಯೊಂದೂ ಸೇವೆ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಇನ್ನೊಂದು ದಿವಸ ಕೊಡ್ತೀವಿ, ಮುಂದೊಂದು ದಿವಸ ಕೊಡ್ತೀವಿ. ನಮ್ಮ ಅಧಿಕಾರಿಗಳು ನಮಗೆ ಮೂಗಿಗೆ ತುಪ್ಪ ಹಚ್ಚಿ ಇಲ್ಲಿವರೆಗೆ ನಮ್ಮನ್ನು ಗೋಳು ಒಯ್ಕೊಂಡು ನಮ್ಮನ್ನು ಬೀದಿ ಪಾಲು ಮಾಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ನಮ್ಮ ವೇತನ ಆಗಬೇಕು. ಅಲ್ಲಿವರೆಗೆ ನಾವು ಪ್ರವಾಸಿ ಮಂದಿರಗಳನ್ನು ಓಪನ್ ಮಾಡೋದಿಲ್ಲ.